ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸ್ನೇಹಿತರೆ, ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ರ ಬ್ಯಾಚುಲರ್ ಆಫ್ ಎಜುಕೇಷನನ್ನು ಮುಗಿಸ್ಕೊಂಡಿರೋ ವಿದ್ಯಾರ್ಥಿಗಳಾಗಿರ್ಬೋದು, ಬ್ಯಾಚುಲರ್ ಆಫ್ ಎಜುಕೇಷನನ್ನು ಅಟ್ ಪ್ರೆಸೆಂಟ್ ಆಗಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು. ಸೊ ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಟೆಟ್ ಎಕ್ಸಾಮ್ಗೆ, ಓಕೆನಾ, TET ಅಂತೇಳಿ ನಾವು ಕರಿತೀವಿ. TET 2025 ಒಂದು ಎಕ್ಸಾಮಿನೇಷನ್ಗೋಸ್ಕರ ಭಾಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ರ. ಇದು ಆನ್ಲೈನಲ್ಲಿ ಆಗುತ್ತೆ ಅಂತ ಕೆಲವೊಂದು ಮಾಹಿತಿ ಪ್ರಕಾರ ಇತ್ತು. ಸೊ ಆನ್ಲೈನಲ್ಲಿ ಆಗೋದಾದರೆ ಫಸ್ಟ್ ನಿಮಗೆ ಇನ್ಫಾರ್ಮೇಷನನ್ನು ನೀಡ್ತಾರೆ. ಸೊ ಅದಾದ ನಂತರ ಆನ್ಲೈನಲ್ಲಿ ಯಾವ ರೀತಿಯಾಗಿ ಎಕ್ಸಾಮನ್ನು ಅಟೆಂಡ್ ಮಾಡೋದರ ಬಗ್ಗೆ ಡಿಸ್ಕಸ್ ನಡೀತಾ ಇರುತ್ತೆ. ಅದಾದ ನಂತರ ನೀವು ಆನ್ಲೈನ್ ಎಕ್ಸಾಮ್ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಓಕೆ, ದೆನ್ ಭಾಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದೀರಾ. ಸೊ ಇದರ ಒಂದು ಪಠ್ಯಕ್ರಮ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಿವಿಯಸ್ 2024 ಒಂದು ಪಠ್ಯಕ್ರಮ ಇದಾಗಿರ್ತದೆ, ಓಕೆನಾ. ಸೊ ನಮಗಿಲ್ಲಿ ಟೋಟಲಿ ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ನಾವು ಇಂದಿನ ಒಂದು ವಿಡಿಯೋದಲ್ಲಿ ನಾವು ಪಠ್ಯಕ್ರಮವನ್ನು ತಿಳ್ಕೊಂಡು ಬರೋಣ. ಟೋಟಲಿ 150 ಮಾರ್ಕ್ಸ್ಗೆ ಇರುತ್ತೆ. 150 ಮಾರ್ಕ್ಸ್ಗೆ ಯಾವೆಲ್ಲ ಟಾಪಿಕ್ಸ್ ಇರುತ್ತೆ, ಎಷ್ಟು ಸಬ್ಜೆಕ್ಟ್ ಒಳಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದೆ ಬರುವಂತಹ ಎಲ್ಲ ಎಕ್ಸಾಮ್ಸಿಗೋಸ್ಕರ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಎಲ್ಲ ಥರದ ಎಜುಕೇಷನಲ್ ಮಾಹಿತಿ ಮತ್ತು ತರಗತಿಗಳು ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಸಿಗ್ತಾ ಹೋಗ್ತವೆ. ಸೊ ಇದರ ಒಂದು ಪಠ್ಯಕ್ರಮ ನಾವು ನೋಡೋದಾದರೆ ಮೊದಲನೇದಾಗಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ, ಓಕೆ, ಕನ್ನಡ ಬರುತ್ತೆ. ಕನ್ನಡ ಎಷ್ಟು ಕ್ವಶನ್ಸ್ ಇರ್ತವೆ? 30 ಮಾರ್ಕ್ಸ್ಗೆ ಇರುತ್ತೆ ಅಲ್ವಾ? 30 ಮಾರ್ಕ್ಸೇ ಇರುತ್ತೆ. ನಾವಿರೋ ಅರೌಂಡ್ ಇಲ್ಲಿ ನಾವು 30ಗೂ ಕೂಡ ಮಾಡ್ಬೋದು. 30ಗೆ ನನ್ನ ಪ್ರಕಾರ 25+ ಮಾಡಿದ್ರೆ ಒಂದು ಆವರೇಜ್ ಗುಡ್ ಸ್ಕೋರ್ ಅಂತಲೇ ಹೇಳ್ಬೋದು. ಓಕೆ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣ. ಅದರಲ್ಲಿ ಕನ್ನಡ ಭಾಷೆಯ ಉಗಮ ಬೆಳವಣಿಗೆಯ ಹಂತಗಳು, ಕನ್ನಡ ಸಾಹಿತ್ಯ ಚರಿತ್ರೆ, ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡಕ್ಕೆ ಸಂಬಂಧಿಸಿದಂತೆ, ವ್ಯಾಕರಣ, ವರ್ಣಮಾಲೆ, ಸಂಯುಕ್ತಾಕ್ಷರ, ಗುಣಿತಾಕ್ಷರ, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸ, ಕೃದಂತ, ತದ್ದಿತಾಂತ, ಅವಯ, ದ್ವಿವೃತ್ತಿ, ಜೋಡನುಡಿ, ಪಡೆನುಡಿ, ನುಡಿಗಟ್ಟು, ಪದಗಳ ಅರ್ಥ, ಲೇಖನ ಚಿಹ್ನೆಗಳು, ವಾಕ್ಯ ಮತ್ತು ವಾಕ್ಯ ಪ್ರಕಾರಗಳು, ಪತ್ರಲೇಖನಕ್ಕೆ ಸಂಬಂಧಿಸಿದಂತೆ ಲಿಂಗ, ವಚನ, ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳು, ಓಕೆನಾ. ಸಮಾನಾರ್ಥಕ ಮತ್ತು ನಾನಾರ್ಥಕ, ವಿರುದ್ಧಾರ್ಥಕ ಪದಗಳು ಕೂಡ ನಮಗೆ ಗೊತ್ತಿರಬೇಕಾಗ್ತದೆ. ತಸ್ತಮ, ತದ್ಭವ ಬಗ್ಗೆನೂ ಕೂಡ ಕೇಳ್ತಾರೆ. ಅಲಂಕಾರ ಮತ್ತು ಛಂದಸ್ಸು, ಓಕೆ. ಕನ್ನಡ ಭಾಷಾ ಬೋಧನಾ ವಿಧಾನ, ಬೋಧನಾ ಶಾಸ್ತ್ರದ ಬಗ್ಗೆ ನಮಗೆ ಗೊತ್ತಿರಬೇಕಾಗ್ತದೆ. ಯಾವ ರೀತಿಯಾಗಿ ಬೋಧನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಸಂಬಂಧಿಸಿದಂತೆ. ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು, ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳ ಬೋಧನಾ ತಂತ್ರಗಳು, ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು, ಭಾಷಾ ಕೌಶಲಗಳ ಬೋಧನೆ, ಬೋಧನಾ ಸಂಪನ್ಮೂಲಗಳು, ಭಾಷಾ ಕಲಿಕೆಯ ಮೌಲ್ಯಮಾಪನ, ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳು, ಮಾತೃಭಾಷಾ ಬೋಧನಾ ಪದ್ಧತಿಗಳು, ಕ್ರಿಯಾ ಸಂಶೋಧನೆ, ಓಕೆ. ಇದಕ್ಕೆ ಪರಾಮರ್ಶ ಗ್ರಂಥಗಳನ್ನು ಕೂಡ ಕೊಟ್ಟಿದ್ದಾರೆ. ನೀವಿಲ್ಲಿ ನನ್ನ ಪ್ರಕಾರ ಒಂದು ಬೆಸ್ಟ್ ಬುಕ್ಸ್ ಅಂದರೆ ಸ್ನೇಹಿತರೆ ನಿಮಗೆ ಯಾವ್ದು ಬೆಸ್ಟ್ ಇರುತ್ತೋ ಅದನ್ನು ಓದ್ಕೊಳ್ಳಿ. ಇಲ್ಲಿ ಸಮಗ್ರ ಹೊಸ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ TS ಅರಳುಗುಪ್ಪಿ ಅವ್ರದ್ದು ಒಂದು ಅತ್ಯುತ್ತಮವಾದಂತಹ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮವಾದಂತಹ ಬುಕ್ಸ್ ಆಗಿರುತ್ತೆ. ತೆಗೆದುಕೊಂಡು ನೀವು ಓದ್ಕೋಬೋದು. ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಇದರಲ್ಲಿ ಅದನ್ನು ತೆಗೆದುಕೊಂಡು ನೀವು ಓದಿ, ಓಕೆನಾ. ಸೊ ನೆಕ್ಸ್ಟು ಸಬ್ಜೆಕ್ಟ್ ಇಂಗ್ಲೀಷ್ಗೆ ಸಂಬಂಧಿಸಿದಂತೆ ಪೇಪರ್ 1ಗೆ ಸಂಬಂಧಿಸಿದಂತೆ ಇಲ್ಲಿ ಕೂಡ 30 ಮಾರ್ಕ್ಸ್ಗೆ ಬರುವಂತಹದ್ದು, ಓಕೆನಾ. ಅಲ್ಲಿಗೆ 60 ಮಾರ್ಕ್ಸ್ ಆಯಿತು. ಕನ್ನಡ 30 ಆ್ಯಂಡ್ ಇಂಗ್ಲೀಷ್ 30, ಓಕೆ. ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜು, ಕಾಂಪ್ರಿಹೆನ್ಷನ್ನು, ರೀಡಿಂಗು, ಅನ್ಸೀನ್ ಪ್ಯಾಸೇಜು, ಆನ್ಸರಿಂಗ್ ದ ಕ್ವಶನ್ ಬೇಸ್ಡ್ ಆನ್ ದ ಗಿವೆನ್ ಅನ್ಸೀನ್ ಪ್ಯಾಸೇಜು, ಪ್ರೋಸ್, ಡ್ರಾಮಾ ಆರ್ ಪೋಯಟ್ರಿ ಬಗ್ಗೆ ನಮಗೆ ಗೊತ್ತಿರಬೇಕಾಗುತ್ತೆ. ಪೆಡಾಗಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟು, ಲರ್ನಿಂಗ್ ಆ್ಯಂಡ್ ಅಕ್ವಜಿಷನ್ ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ರೋಲ್, ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಫಂಕ್ಷನ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಹೌ ಚಿಲ್ಡ್ರನ್ ಯೂಸ್ ಇಟ್ ಆ್ಯಸ್ ಎ ಟೂಲ್, ಓಕೆ. ಇದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಂಡಿರಬೇಕು. ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆನ್ ದ ರೋಲ್ ಆಫ್ ಗ್ರಾಮರ್ ಇನ್ ಲರ್ನಿಂಗ್ ಎ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಟಿಂಗ್ ಐಡಿಯಾಸ್ ವೇರ್ಬಲಿ ಆ್ಯಂಡ್ in written form, challenges of teaching language in a
ಡಿವರ್ಸ್ ಕ್ಲಾಸ್ ರೂಮ್ ಆ್ಯಂಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಬಗ್ಗೆನೂ ಕೂಡ ನಮಗೆ ಗೊತ್ತಿರಬೇಕಾಗ್ತದೆ. ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್, ಟೆಕ್ಸ್ಟ್ ಬುಕ್, ಮಲ್ಟಿಮೀಡಿಯಾ ಮೆಟೀರಿಯಲ್ಸ್, ಮಲ್ಟಿಲಿನಿಂಗ್ವಿಲ್ ರಿಸೋರ್ಸ್ ಆಫ್ ದ ಕ್ಲಾಸ್ ರೂಮ್, ರೆಮಿಡಿಯಲ್ ಟೀಚಿಂಗ್, ಇದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಂಡಿರಬೇಕು. ಆದರೆ 2 ಅಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ 2ಗೆ ಸಂಬಂಧಿಸಿದಂತೆ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್, ರೀಡಿಂಗ್ ಅನ್ಸೀನ್ ಪ್ಯಾಸೇಜಸ್, ಆನ್ಸರಿಂಗ್ ದ ಕ್ವಶನ್ ಬೇಸ್ಡ್ ಆನ್ ದ ಗಿವೆನ್ ಅನ್ಸೀನ್ ಪ್ಯಾಸೇಜ್. ಓಕೆನಾ? ಸೊ ಸೇಮ್ ಆಗಿರುವಂತಹದ್ದು ನೀವು ನೋಡ್ಬೋದು. ಓಕೆ, ದೆನ್ ಇಲ್ಲಿ ಲೀಸ್ಟ್ ಆಫ್ ರೆಫರೆನ್ಸ್ ಬುಕ್ಸ್ ಯೂಸಸ್ ಫಾರ್ ಇಂಗ್ಲೀಷ್ ರೆಫರೆನ್ಸ್ ಮೆಟೀರಿಯಲ್ಸ್ಗೆ ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ಕೋಬೋದು. ನಿಮಗೆ ಕಂಫರ್ಟಬಲ್ ಆಗಿರುವಂತಹ ಬುಕ್ಸನ್ನು ತೆಗೆದುಕೊಂಡು ನೀವು ಓದ್ಕೊಳ್ಳಿ. ಓಕೆನಾ? ಇದು ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದಂತೆ. ಅಲ್ಲಿಗೆ ನೆಕ್ಸ್ಟ್ ನಾವು ಯಾವ ಪಠ್ಯಕ್ರಮಕ್ಕೆ ಬರೋಣ ಅಂತ ಅಂದರೆ KRTET 2024 ಒಂದು ಇದು ಸಿಲೆಬಸ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ನಮ್ಮದು ಸೋಷಿಯಲ್ ಸೈನ್ಸ್ ಏನು ಪಠ್ಯಕ್ರಮ ಇರುತ್ತೆ ಅದಕ್ಕೆ ಬರೋಣ. ಸೊ ಅದರಲ್ಲಿ ನಮಗೆ 60 ಆದರೆ ನೆಕ್ಸ್ಟ್ ಇದು ಕೂಡ ಸೋಷಿಯಲ್ ಸೈನ್ಸ್ ಕೂಡ 60 ಮಾರ್ಕ್ಸ್ಗೆ ಇರುತ್ತೆ. ಇಲ್ಲಿ ನೋಡಿ, ಸಮಾಜ ವಿಜ್ಞಾನ ಪಠ್ಯಕ್ರಮ ಏನೆಲ್ಲ ಇರುತ್ತೆ ಅಂತಂದರೆ ಆಧಾರಗಳು ಆಗಿರ್ಬೋದು. ಇಲ್ಲಿ ಏನಂದರೆ 6 to 10th ನೀವು ಕಂಪ್ಲೀಟಾಗಿ ಅಧ್ಯಯನ ಮಾಡದೆ ಸಮಾಜ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನಿಮಗೆ ಮಾರ್ಕ್ಸ್, ಅತ್ಯುತ್ತಮವಾದಂತಹ ಮಾರ್ಕ್ಸ್ಗಳು ಬರುವಂತಹದ್ದು. ಓಕೆನಾ? ಅದನ್ನು ಮರ್ಜ್ ಮಾಡೇ ಕೊಟ್ಟಿರುವಂತಹದ್ದು. ಇದು ಇತಿಹಾಸ ವಿಭಾಗ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಭಾರತ ವರ್ಷ, ಪ್ರಾಚೀನ ನಾಗರಿಕತೆಗಳು, ಸನಾತನ ಧರ್ಮ, ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಸಂಬಂಧಿಸಿದಂತೆ, ವಿದೇಶಿಯರ ದಾಳಿ, ಭಾರತ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ, ಮೌರ್ಯರು ಮತ್ತು ಕುಶಾನರು, ಗುಪ್ತರು ಮತ್ತು ವರ್ಧನರು, ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳಿಗೆ ಸಂಬಂಧಿಸಿದಂತೆ ನೀವು ಸ್ನೇಹಿತರೆ 6 to 10th ನೀವು ಕಡ್ಡಾಯವಾಗಿ ಕಂಪ್ಲೀಟಾಗಿ ಆಳವಾಗಿ ಅಧ್ಯಯನವನ್ನು ಮಾಡ್ತಾ ಹೋಗಿ ಬುಕ್ಸನ್ನು, DSCRT ಬುಕ್ಸನ್ನು. ಸೊ ನಿಮಗೆ ಇಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸ್ಬೋದು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಅದರಲ್ಲಿರುವಂತಹ ಪಾಠಗಳೆಲ್ಲನ ಕೊಟ್ಟಿದ್ದಾರೆ. ಸೊ ನೋಡಿ, ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ, ನೆಕ್ಸ್ಟು ಅಹೋಮ್ ರಾಜಮನೆತನ, ಮೊಘಲರು ಮತ್ತು ಮರಾಠರು, ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ, ಭಾರತಕ್ಕೆ ಯುರೋಪಿಯನ್ನರ ಆಗಮನ, 18ನೇ ಶತಮಾನದ ಭಾರತ, ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಮೈಸೂರು ಮತ್ತು ಇತರ ಸಂಸ್ಥಾನಗಳು, ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಸ್ನೇಹಿತರೆ, ಇದೆಲ್ಲ 6 to 10th ನಿಮಗೆ ಬುಕ್ಸಲ್ಲೇ ಸಿಗುತ್ತೆ. ಆ ಬುಕ್ಸನ್ನು ನೀವು ಅಧ್ಯಯನ ಮಾಡಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸ್ಕೊಳ್ಬೋದು ಸಮಾಜ ವಿಜ್ಞಾನ ಭಾಗಕ್ಕೆ ಸಂಬಂಧಿಸಿದಂತೆ. ಇದರಲ್ಲಿ ನಿಮಗೆ 60 ಮಾರ್ಕ್ಸ್ಗೆ ಇರುತ್ತೆ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಇದಾಗಿರುತ್ತೆ. ಓಕೆನಾ? ಇಲ್ಲಿ ನೀವು ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಲಿಕ್ಕೆ ನೀವು 6 to 10th ಪುಸ್ತಕಗಳನ್ನು ಓದಬೇಕಾಗ್ತದೆ, DSCRT ಬುಕ್ಸನ್ನು. ಓಕೆ, ನೆಕ್ಸ್ಟ್ ನೋಡಿ, CDP 2024 ಪೇಪರ್ 1 ಸಿಲೆಬಸ್ ಫಾರ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗೋಜಿಗೆ ಸಂಬಂಧಿಸಿದಂತೆ ಸಿಲೆಬಸ್ ಏನಿರುತ್ತೆ ಅಲ್ಲಿ ನಾವೀಗ 120 ಮಾರ್ಕ್ಸ್ವರೆಗೂ ನೋಡಿದ್ವಿ. ಕನ್ನಡ ಎಷ್ಟು 30, ಓಕೆ, ಇಂಗ್ಲೀಷ್ 30, ನಂತರದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 16 ಮಾರ್ಕ್ಸ್ಗೆ ನೋಡಿದ್ವಿ. 60 ಮಾರ್ಕ್ಸ್ಗೆ ಅಲ್ಲಿಗೆ 120 ಆಯಿತು. ಇನ್ನು 30 ಮಾರ್ಕ್ಸ್ಗೆ ನಾವು ಸಿಲೆಬಸ್ ಫಾರ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗೋಜಿಯನ್ನು ನೋಡ್ತಾ ಹೋಗೋಣ. ಇದರಲ್ಲಿ ಒಂದು ಸಿಲೆಬಸ್ ಏನಿದೆ ಅಂತಂದರೆ ಚೈಲ್ಡ್ಹುಡ್ ಅಡೋಲೆಸೆನ್ಸ್ ಲರ್ನಿಂಗ್, ಇಂಡಿವಿಜುವಲ್ ಡಿಫ್ರೆನ್ಸಸ್, ಇನ್ಕ್ಲೂಸಿಂಗ್ ಎಜುಕೇಷನ್, ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್, ಪರ್ಸನಾಲಿಟಿ, ಮೆಂಟಲ್ ಹೆಲ್ತ್, ಇಂಟೆಲಿಜೆನ್ಸ್, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಜೆಂಡರ್ ಆ್ಯಸ್ ಎ ಸೋಷಿಯಲ್ ಕನ್ಸ್ಟ್ರಕ್ಟರ್, ಪೆಡಾಗೋಜಿ, ಫ್ಯಾಕ್ಟರ್ಸ್ ಆಫ್ ಲರ್ನಿಂಗ್. ಓಕೆನಾ? ಇದಿಷ್ಟು ಏನು ನಿಮ್ಮ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಾಗೋಜಿಗೆ ಸಂಬಂಧಿಸಿದಂತೆ ಸಿಲೆಬಸ್ ಆಗಿರ್ತದೆ. ಈ ಸಿಲೆಬಸ್ಗೆ ರೆಫರೆನ್ಸ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಅತ್ಯುತ್ತಮವಾದಂತಹ ಪುಸ್ತಕ ಕನ್ನಡದಲ್ಲಿ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ, ಡಾಕ್ಟರ್ HV ವಾಮದೇವಪ್ಪ ಅವ್ರದ್ದು ತೆಗೆದುಕೊಳ್ಳಿ. ಇಲ್ಲ ಅಂದರೆ KM ಸುರೇಶ್ ಸರ್ ಅವ್ರದ್ದು ಇದೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ, ಅದನ್ನು ಕೂಡ ನೀವು ತೆಗೆದುಕೊಂಡು ಓದ್ಬೋದು. ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ, ಈಸಿ ವೇ ಅನಿಸುತ್ತೆ, ಅದರ ಮಾಹಿತಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ, ಅದನ್ನು ನೀವು ತೆಗೆದುಕೊಂಡು ಓದಿ. ಓಕೆನಾ? ಇದಿಷ್ಟು ನಾವು KRTET ಸಿಲೆಬಸ್ ಬಗ್ಗೆ ನೋಡಿದ್ವಿ. ಪೇಪರ್ 1 150 ಮಾರ್ಕ್ಸರ
ಒಂದು KRTET ಸಿಲೆಬಸ್ಸು 2024ರ ಒಂದು ಸಿಲೆಬಸ್ ನೋಡಿದ್ವಿ. 2025ಕ್ಕೂ ಇದೇ ಇರುವಂತಹ ಸಿಲೆಬಸ್ ಆಗಿರಬಹುದು. ಓಕೆನಾ, ಇದಿಷ್ಟು ಮಾಹಿತಿ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕಡಿತವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ತರಗತಿಗಳು ಮತ್ತು TETಗೆ ಸಂಬಂಧಪಟ್ಟ ಹಾಗೆ ಕ್ಲಾಸ್ಗಳನ್ನು ಕೂಡ ನಾವು ನಮ್ಮ ಚಾನಲ್ ಕಡೆಯಿಂದ ನಾವು ಕೊಡ್ತೀವಿ. ಸೊ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಜೊತೆಗೆ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಿ. ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪ್ತವೆ. ಧನ್ಯವಾದಗಳು.